ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಛತ್ರಿ ಹೇಳಿಕೆಯನ್ನ ಅಥವಾ ಛತ್ರಿ ಪದ ಬಳಕೆ ಮಾಡಿದ್ರು ಮಂಡ್ಯ ಜನರ ವಿರುದ್ಧ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಂಡ್ಯ ರೈತರು ಸಿಡಿದೆದ್ದಿದ್ದಾರೆ. ಇವತ್ತು ಡಿಕೆ ಶಿವಕುಮಾರ್ ವಿರುದ್ಧ ರೈತರಿಂದ ಬೃಹತ್ ಛತ್ರಿ ಚಳುವಳಿ ನಡೆಯಲಿದೆ. ಡಿಕೆ ಶಿವಕುಮಾರ್ಗೆ ಛತ್ರಿಯಿಂದಲೇ ಉತ್ತರ ಕೊಡೋದಕ್ಕೆ ರೈತ ಸಂಘ ಸಜ್ಜಾಗಿದೆ. ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಬೃಹತ್ ರ್ಯಾಲಿಗೆ ತಯಾರಿಯಾಗಿದ್ದು, ಪ್ರತಿಭಟನೆಯಲ್ಲಿ ಭಾಗಿಯಾಗುವುದಕ್ಕೆ ಪಕ್ಷಾತೀತವಾಗಿ ಆಹ್ವಾನ ನೀಡಲಾಗಿದೆ. ಚಳುವಳಿಗಾಗಿ ಮನೆಗೊಂದು ಛತ್ರಿ ತರುವಂತೆ ಕರೆ ನೀಡಲಾಗಿದೆ. ಡಿಕೆ ಶಿವಕುಮಾರ್ ಹೇಳಿಕೆ ಹಿಂಪಡೆದು ಕ್ಷಮೆಯಾಚನೆ ಮಾಡಬೇಕು ಅಂತ ರೈತ ಸಂಘಟನೆಯವರು ಕಿಡಿಕಾರ್ತಿದ್ದಾರೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ನಡೀತಾ ಇತ್ತು. ಅದೇ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವೇದಿಕೆ ಮೇಲೆ ಈ ಛತ್ರಿ ಆಟ ಎಲ್ಲ ನನ್ನ ಹತ್ರ ಇಟ್ಕೊಳ್ಬೇಡಿ, ಇಳಿಸಿ ನಿಮ್ ಛತ್ರಿನ ಅನ್ನುವಂತ ಹೇಳಿಕೆಯನ್ನ ಕೊಟ್ರು. ಈ ಹೇಳಿಕೆಯ ವಿರುದ್ಧ ಈಗ ಮಂಡ್ಯ ಜನತೆ ಸಿಡಿದೆದ್ದಿದ್ದಾರೆ. ಪ್ರಮುಖವಾಗಿ ರೈತ ಸಂಘಟನೆಯವರು ಇವತ್ತು ಛತ್ರಿ ಹಿಡ್ಕೊಂಡೇ ಚಳುವಳಿ ಮಾಡ್ತೀವಿ ಅಂತ ಮುಂದಾಗ್ತಿದ್ದಾರೆ. ನಿನ್ನೆ ರಾತ್ರಿ ತನಕ ಕೂಡ ರೈತ ಸಂಘಟನೆಯವರು ಡೆಡ್ ಲೈನ್ ಕೊಟ್ಟಿದ್ರು. ಬಹಿರಂಗವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಂಡ್ಯ ಜನತೆ ಹತ್ರ ಕ್ಷಮೆಯಾಚಿಸಬೇಕು, ಇಲ್ಲದೆ ಹೋದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ. ಕ್ಷಮೆಯಾಚನೆ ಆಗಿಲ್ಲ. ಹಾಗಾಗಿ ಇವತ್ತು ಛತ್ರಿ ಹಿಡ್ಕೊಂಡ್ರೆ ಚಳುವಳಿ ಮಾಡೋದಕ್ಕೆ ರೈತ ಸಂಘಟನೆಯವರು ನಿರ್ಧಾರ ಮಾಡಿಕೊಂಡಿದ್ದಾರೆ. ಗೌರವದಿಂದ ಮಾತಾಡಬೇಕಾಯ್ತು. ಯಾಕೆಂದ್ರೆ ಇವತ್ತಿನ ಶಾಸಕರೆಲ್ಲ ಕಾಂಗ್ರೆಸ್ನವರೇ, ಮೇಲ್ಮನೆ ಸದಸ್ಯರು ಕಾಂಗ್ರೆಸ್ನವರೇ. ಇಷ್ಟೊಂದು ಗೌರವ ಕೊಟ್ಟು ಈ ಜಿಲ್ಲೆ ಕಾಂಗ್ರೆಸ್ನವ್ರನ್ನ ಆಯ್ಕೆ ಮಾಡಿರೋದ್ರಿಂದ ಮಂಡ್ಯ ಜಿಲ್ಲೆ ಜನತೆ ಛತ್ರಿಗಳು ಅಂತಂದ್ರೆ ಎಷ್ಟು ಮಟ್ಟಕ್ಕೆ ಸರಿ? ಇವ್ರಿಗೆ ಶೋಭೆ ತರುವಂತದ್ದು ಇದು. ಒಬ್ಬ ಮುಖ್ಯಮಂತ್ರಿ ಆಗೋ ಕೊಟ್ಟಿರೋ ಶಿವಕುಮಾರ್ ಅವರು ಈ ರೀತಿ ಹೇಳ್ಬಾರ್ದಾಗಿತ್ತು. ಅದನ್ನ ಖಂಡಿಸ್ತಾ ಇದೀವಿ ನಾವು. ಮತ್ತೆ ಮಂಗಳವಾರದೊಳಗಡೆನೆ ಮಂಗಳವಾರ ನಾವು ಚಳುವಳಿ ರೂಪಿಸ್ತಾ ಇದೀವಿ. ಮಂಗಳವಾರ ಅಷ್ಟರಲ್ಲಿ ಅವ್ರ ಕ್ಷಮೆ ಕೇಳಿದವ್ರು ಇಡೀ ಜಿಲ್ಲೆ ಜನತೆನ. ಮುಂದಿನ ಚಳುವಳಿನ ನಾವು ಬೇರೆ ರೀತಿ ರೂಪಿಸ್. ಮಂಡ್ಯ ಜಿಲ್ಲೆ ಅನೇಕ ರಾಜಕಾರಣಗಳಿಗೆ ಹುಟ್ಟು ಕೊಟ್ಟಂತಹ ಜಿಲ್ಲೆ, ಅನೇಕ ಮುತ್ಸದ್ದಿಗಳಿಗೆ ಜನ್ಮ ನೀಡಿದಂತಹ ತವರೂರು. ಅವರು ಮಾದೇಗೌಡರಾಗಿರ್ಬೋದು, ಎಸ್ ಎಂ ಕೃಷ್ಣ ಅವರಾಗಿರ್ಬೋದು, ಬಿ ಎಸ್ ಯಡಿಯೂರಪ್ಪನವರಾಗಿರ್ಬೋದು, ಸಾಹಿತಿಗಳಾದಂತಹ ಕೆ ಎಸ್ ನರಸಿಂಹಸ್ವಾಮಿಯವರು, ಬಿ ಎಂ ಶ್ರೀಕಂಠಯ್ಯನವರು, ತ್ರಿವೇಣಿಯವರು, ಅಂಬರೀಶ್ ಅವರು, ಇಂಥ ದಿಗ್ಗಜರನ್ನ ಈ ರಾಜಕಾರಣಕ್ಕೆ, ಈ ರಾಜ್ಯಕ್ಕೆ ಕೊಟ್ಟಂತ ಜಿಲ್ಲೆ ಮಂಡ್ಯ ಜಿಲ್ಲೆ. ಈ ಮಂಡ್ಯ ಜಿಲ್ಲೆ ಬಗ್ಗೆ ಅವಹೇಳನಕಾರಿ ಮಾತಾಡಿರ್ತಕ್ಕಂಥದ್ದು ಇದು ತರವಲ್ಲ. ಯಾಕೆಂದ್ರೆ ಅಧಿಕಾರದ ಪಿತ್ತ ನೆತ್ತಿಗೇರಿ ಇಡೀ ದೇಶದಲ್ಲೇ ಶ್ರೀಮಂತ ಎರಡನೇ ಶಾಸಕ ಅನ್ನೋ ಒಂದು ಅಹಂನಿಂದ ಮಂಡ್ಯ ಜನದ ಬಗ್ಗೆ ಈ ರೀತಿ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನ ಖಂಡಿಸಿ ಮಂಗಳವಾರದವರೆಗೂ ಟೈಮ್ ಕೊಟ್ಟಿದ್ದೀವಿ. ಮಂಡ್ಯ ಜಿಲ್ಲೆ ಅನೇಕ ರಾಜಕಾರಣಗಳಿಗೆ ಹುಟ್ಟು ಕೊಟ್ಟಂತಹ ಜಿಲ್ಲೆ, ಅನೇಕ ಮುತ್ಸದ್ದಿಗಳಿಗೆ ಜನ್ಮ ನೀಡಿದಂತಹ ತವರೂರು. ಅವರು ಮಾದೇಗೌಡರಾಗಿರ್ಬೋದು, ಎಸ್ ಎಂ ಕೃಷ್ಣ ಅವರಾಗಿರ್ಬೋದು, ಬಿ ಎಸ್ ಯಡಿಯೂರಪ್ಪನವರಾಗಿರ್ಬೋದು, ಸಾಹಿತಿಗಳಾದಂತಹ. ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಛತ್ರಿ ಹೇಳಿಕೆಯನ್ನ ಅಥವಾ ಛತ್ರಿ ಪದ ಬಳಕೆ ಮಾಡಿದ್ರು ಮಂಡ್ಯ ಜನರ ವಿರುದ್ಧ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಂಡ್ಯ ರೈತರು ಸಿಡಿದೆದ್ದಿದ್ದಾರೆ. ಇವತ್ತು ಡಿಕೆ ಶಿವಕುಮಾರ್ ವಿರುದ್ಧ ರೈತರಿಂದ ಬೃಹತ್ ಛತ್ರಿ ಚಳುವಳಿ ನಡೆಯಲಿದೆ. ಡಿಕೆ ಶಿವಕುಮಾರ್ಗೆ ಛತ್ರಿಯಿಂದಲೇ ಉತ್ತರ ಕೊಡೋದಕ್ಕೆ ರೈತ ಸಂಘ ಸಜ್ಜಾಗಿದೆ. ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಬೃಹತ್ ರ್ಯಾಲಿಗೆ ತಯಾರಿಯಾಗಿದ್ದು, ಪ್ರತಿಭಟನೆಯಲ್ಲಿ ಭಾಗಿಯಾಗುವುದಕ್ಕೆ ಪಕ್ಷಾತೀತವಾಗಿ ಆಹ್ವಾನ ನೀಡಲಾಗಿದೆ. ಚಳುವಳಿಗಾಗಿ ಮನೆಗೊಂದು ಛತ್ರಿ ತರುವಂತೆ ಕರೆ ನೀಡಲಾಗಿದೆ. ಡಿಕೆ ಶಿವಕುಮಾರ್ ಹೇಳಿಕೆ ಹಿಂಪಡೆದು ಕ್ಷಮೆಯಾಚನೆ ಮಾಡಬೇಕು ಅಂತ ರೈತ ಸಂಘಟನೆಯವರು ಕಿಡಿಕಾರ್ತಿದ್ದಾರೆ.
ಶಿವಕುಮಾರ್ಗೆ ಮಂಡ್ಯದ ಜನರನ್ನು ಅಪಮಾನ ಮಾಡಿದ ಡಿಕೆ ಶಿವಕುಮಾರ್ಗೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ನಡೀತಾ ಇತ್ತು. ಅದೇ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವೇದಿಕೆ ಮೇಲೆ ಈ ಛತ್ರಿ ಆಟ ಎಲ್ಲ ನನ್ನ ಹತ್ರ ಇಟ್ಕೊಳ್ಬೇಡಿ, ಇಳಿಸಿ ನಿಮ್ ಛತ್ರಿನ ಅನ್ನುವಂತ ಹೇಳಿಕೆಯನ್ನ ಕೊಟ್ರು. ಈ ಹೇಳಿಕೆಯ ವಿರುದ್ಧ ಈಗ ಮಂಡ್ಯ ಜನತೆ ಸಿಡಿದಿದ್ದಾರೆ. ಪ್ರಮುಖವಾಗಿ ರೈತ ಸಂಘಟನೆಯವರು ಇವತ್ತು ಛತ್ರಿ ಹಿಡ್ಕೊಂಡೇ ಚಳುವಳಿ ಮಾಡ್ತೀವಿ ಅಂತ ಮುಂದಾಗ್ತಿದ್ದಾರೆ. ನಿನ್ನೆ ರಾತ್ರಿ ತನಕ ಕೂಡ ರೈತ ಸಂಘಟನೆಯವರು ಡೆಡ್ ಲೈನ್ ಕೊಟ್ಟಿದ್ರು. ಬಹಿರಂಗವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಂಡ್ಯ ಜನತೆ ಹತ್ರ ಕ್ಷಮೆಯಾಚಿಸಬೇಕು, ಇಲ್ಲದೆ ಹೋದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ. ಕ್ಷಮೆಯಾಚನೆ ಆಗಿಲ್ಲ, ಹಾಗಾಗಿ ಇವತ್ತು ಛತ್ರಿ ಹಿಡ್ಕೊಂಡೇ ಚಳುವಳಿ ಮಾಡೋದಕ್ಕೆ ರೈತ ಸಂಘಟನೆಯವರು ನಿರ್ಧಾರ ಮಾಡಿಕೊಂಡಿದ್ದಾರೆ. ಗೌರವದಿಂದ ಮಾತಾಡಬೇಕಾಯ್ತು. ಯಾಕೆಂದ್ರೆ ಇವತ್ತಿನ ಶಾಸಕರೆಲ್ಲ ಕಾಂಗ್ರೆಸ್ನವರೇ, ಮೇಲ್ಮನೆ ಸದಸ್ಯರು ಕಾಂಗ್ರೆಸ್ನವರೇ. ಇಷ್ಟೊಂದು ಗೌರವ ಕೊಟ್ಟು ಈ ಜಿಲ್ಲೆ ಕಾಂಗ್ರೆಸ್ನವ್ರನ್ನ ಆಯ್ಕೆ ಮಾಡಿರೋದ್ರಿಂದ ಮಂಡ್ಯ ಜಿಲ್ಲೆ ಜನತೆ ಛತ್ರಿಗಳು ಅಂತಂದ್ರೆ ಎಷ್ಟು ಮಟ್ಟಿಗೆ ಸರಿ? ಇವ್ರಿಗೆ ಶೋಭೆ ತರುವಂತದ್ದು ಇದು. ಒಬ್ಬ ಮುಖ್ಯಮಂತ್ರಿ ಆಗು ಕೊಟ್ಟಿರೋ ಶಿವಕುಮಾರ್ ಅವರು ಈ ರೀತಿ ಹೇಳ್ಬಾರ್ದಾಗಿತ್ತು. ಅದನ್ನ ಖಂಡಿಸ್ತಾ ಇದೀವಿ ನಾವು. ಮತ್ತೆ ಮಂಗಳವಾರದೊಳಗಡೆನೆ ಮಂಗಳವಾರ ನಾವು ಚಳವಳಿ ರೂಪಿಸ್ತಾ ಇದೀವಿ. ಮಂಗಳವಾರ ಅಷ್ಟರಲ್ಲಿ ಅವ್ರ ಕ್ಷಮೆ ಕೇಳಿದವರು ಇಡೀ ಜಿಲ್ಲೆ ಜನತೆನ ಮುಂದಿನ ಚಳವಳಿನ ನಾವು ಬೇರೆ ರೀತಿ ರೂಪಿಸ. ಮಂಡ್ಯ ಜಿಲ್ಲೆ ಅನೇಕ ರಾಜಕಾರಣಗಳಿಗೆ ಹುಟ್ಟು ಕೊಟ್ಟಂತಹ ಜಿಲ್ಲೆ, ಅನೇಕ ಮುತ್ಸದ್ದಿಗಳಿಗೆ ಜನ್ಮ ನೀಡಿದಂತಹ ತವರೂರು. ಅವರು ಮಾದೇಗೌಡರಾಗಿರ್ಬೋದು, ಎಸ್.ಎಂ. ಕೃಷ್ಣ ಅವರಾಗಿರ್ಬೋದು, ಬಿ.ಎಸ್. ಯಡಿಯೂರಪ್ಪನವರಾಗಿರ್ಬೋದು, ಸಾಹಿತಿಗಳಾದಂತಹ ಕೆ.ಎಸ್. ನರಸಿಂಹಸ್ವಾಮಿಯವರು, ಬಿ.ಎಂ. ಶ್ರೀಕಂಠಯ್ಯನವರು, ತ್ರಿವೇಣಿಯವರು, ಅಂಬರೀಶ್ ಅವರು, ಇಂಥ ದಿಗ್ಗಜರನ್ನ ಈ ರಾಜಕಾರಣಕ್ಕೆ, ಈ ರಾಜ್ಯಕ್ಕೆ ಕೊಟ್ಟಂತ ಜಿಲ್ಲೆ ಮಂಡ್ಯ ಜಿಲ್ಲೆ. ಈ ಮಂಡ್ಯ ಜಿಲ್ಲೆ ಬಗ್ಗೆ ಅವೇಳನಕಾರಿ ಮಾತಾಡಿರ್ತಕ್ಕಂಥದ್ದು ಇದು ತರವಲ್ಲ. ಯಾಕೆಂದ್ರೆ ಅಧಿಕಾರದ ಪಿತ್ತ ನೆತ್ತಿಗೇರಿ ಇಡೀ ದೇಶದಲ್ಲೇ ಶ್ರೀಮಂತ ಎರಡನೇ ಶಾಸಕ ಅನ್ನೋ ಒಂದು ಅಹಂನಿಂದ ಮಂಡ್ಯ ಜನದ ಬಗ್ಗೆ ಈ ರೀತಿ ಅವೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನ ಖಂಡಿಸಿ ಮಂಗಳವಾರದವರೆಗೂ ಟೈಮ್ ಕೊಟ್ಟಿದ್ದೀವಿ. ಮಂಡ್ಯ ಜಿಲ್ಲೆ ಅನೇಕ ರಾಜಕಾರಣಗಳಿಗೆ ಹುಟ್ಟು ಕೊಟ್ಟಂತಹ ಜಿಲ್ಲೆ, ಅನೇಕ ಮುತ್ಸದ್ದಿಗಳಿಗೆ ಜನ್ಮ ನೀಡಿದಂತಹ ತವರೂರು. ಅವರು ಮಾದೇಗೌಡರಾಗಿರ್ಬೋದು, ಎಸ್.ಎಂ. ಕೃಷ್ಣ ಅವರಾಗಿರ್ಬೋದು, ಬಿ.ಎಸ್. ಯಡಿಯೂರಪ್ಪನವರಾಗಿರ್ಬೋದು, ಸಾಹಿತಿಗಳಾದಂತಹ